ಅಮಾಯಕ ಯುವಕನನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಮಾಡಿ ರೈಲ್ವೆ ಹಳಿಯ ಮೇಲೆ ಬಿಸಾಡಿರುವ ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಸವಿತ ಸಮಾಜದ ಮುಖಂಡ ರಮೇಶ್ ಕುಮಾರ್ ಒತ್ತಾಯಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಶಾಂತಿಗ್ರಾಮ ಹೋಬಳಿ ಕೌಶಿಕ ಬಡಾವಣೆ ಶ್ರೀರಾಮನಗರ ಹೊಳೆನರಸೀಪುರ ರಸ್ತೆಯ ನಿವಾಸಿ ಮಹೇಶ್ ಅವರ ಪುತ್ರ ಮಂಜುನಾಥ್ 22 ವರ್ಷದವನು ಕೊಲೆಯಾಗಿದ್ದು, ಈತನ ಮೇಲೆ ಹಲ್ಲೆ ನಡೆಸಿ ನಂತರ ರೈಲ್ವೆ ಹಳಿ ಮೇಲೆ ಹಾಕಲಾಗಿದೆ ಎಂದು ದೂರಿದರು. ಹುಡುಗಿದು ಇನ್ವಿಟೇಷನ್ ಇದೆ. 13ನೇ ತಾರೀಕು ಹೊಳೆನರಸೀಪುರ ಹುಡುಗ ರೇವಣ್ಣ ಚೌಟ್ರಿಲಿ ಮದುವೆ ಇದೆ. ನಾವು ಅದನ್ನೆಲ್ಲ ಕರೆದು ಎಂಕ್ವೈರಿ ಮಾಡಿದರೆ ಒಂದು ಜೀವನ ಹಾಳಾಗುತ್ತೆ ಹುಡುಗಿದ್ದು, ಅದನ್ನು ನಾವು ಮಾಡಲಿಕ್ಕಾಗಲ್ಲ ಅಂತ ಪೊಲೀಸ್ನವರು ನನಗೆ ಹೇಳಿದರು. ಆಗ ಅಲ್ಲಿ ನಾನು ಬಾಡಿ ನೋಡಕ್ಕೆ ಹೋದಾಗ ಇದು ಇಡೀ ಮಟ್ಲೋಸಲ್ಲಿ ಜನ ನೋಡ್ತಾ ಇತ್ತು. ನಾನು ಅಳ್ತಾ ಕೂತಿದ್ದ ಸಂದರ್ಭದಲ್ಲಿ ಜನ ಮಾತಾಡ್ತಾ ಇದ್ರು. SLCಯಿಂದ ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದ, ಅದು ಏನೋ ಕರ್ಕೋಕೋ ಏನೋ ಬಂದಿದ್ದಾನೆ, ಹಾಗಾಗಿ ಹೊಡೆದು ಬಿಸಾಕಿದ್ದಾರೆ, ಇದಿಷ್ಟೇ ಆಗಿರೋದು ಅಂತ ಇಡೀ ಊರು ಜನ ಎಲ್ಲ ಮಾತಾಡಿದರು. ಆವಾಗ ನನಗೆ ಇರ್ಬೋದೇನೋ ಲವ್ ಮಾಡ್ತಾ ಇದ್ದೆ ಅಂತ ಕನ್ಫರ್ಮ್ ಆಯಿತು. ಆಗ ಅವ್ನ ಫ್ರೆಂಡಿಗೆಲ್ಲ ನಾನು ವಿಚಾರಿಸಿದಾಗ, ಹೌದು ಮಾಮ ಈ ಥರ ಲವ್ ಮಾಡ್ತಾ ಇದ್ದ, ಲವ್ ಮಾಡೋ ವಿಚಾರ ಮ್ಯಾಟ್ರ್ ಗೊತ್ತಾಗಿ 6 ತಿಂಗಳು 8 ತಿಂಗಳು ಹಿಂದೆ ಅವರ ಮಾವನ ಮಗನಿಗೆ ಏನೋ ಎಂಗೇಜ್ಮೆಂಟ್ ಮಾಡಿ ಅಲ್ಲಿಂದ ಇನ್ನು ಬೇಡಪ್ಪ ಇದೆಲ್ಲ ಅಂತ ಹೇಳ್ಬಿಟ್ಟು ಗಲಾಟೆ ಮಾಡಿ ಸ್ಟಾಪ್ ಮಾಡಿದ್ರು. ಆವಾಗಲಿಂದ ಇಲ್ಲಪ್ಪ ಹುಡುಗಿನ ಬಿಟ್ಟೆ ನಾನು ಅಂತ ಹೇಳ್ಬಿಟ್ಟೆಲ್ಲ ಹೇಳಿದ್ದ. ನಮಗೆ ನಿಜ ಅದು ವಿಚಾರ ಅಂತ ಹೇಳಿದರು ಹುಡುಗರು. ಆವಾಗ ನಮಗೆ ಲವ್ ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ಗೊತ್ತಾಗಿರೋಂಥ ವಿಚಾರ. ನಂತರ ಮಾತನಾಡಿದ ಮೃತ ಯುವಕನ ತಂದೆ ಮಹೇಶ್, ಮಂಜುನಾಥ್ ನವೆಂಬರ್ 9ರಂದು ಕೆಲಸ ನಿಮಿತ್ತ ಬೆಂಗಳೂರಿಗೆ ಹೋಗಿರುವುದಾಗಿ ತಿಳಿಸಿದ್ದಾನೆ. ನವೆಂಬರ್ 10ರಂದು ಸಂಜೆ 6 ಗಂಟೆ ಸುಮಾರಿಗೆ ತಾಯಿ ಗೀತಾ ಅವರೊಂದಿಗೂ ಮಾತನಾಡಿದ್ದು, ನಂತರ ಮಧ್ಯರಾತ್ರಿ 12 ಆದರೂ ಮಗ ಮನೆಗೆ ಬರುತ್ತಿದ್ದಾಗ ಮಂಜುನಾಥ್ ಅವರಿಗೆ ಕರೆ ಮಾಡಿದಾಗ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ. ನಂತರ ಮರುದಿನ ಬೆಳಗ್ಗೆ 7 ಗಂಟೆಗೆ ಮಂಜುನಾಥ್ ಅವರ ಮೊಬೈಲ್ನಿಂದ ವ್ಯಕ್ತಿಯೊಬ್ಬರು ಮೊಸಳೆ ಹೊಸಳಿಯಿಂದ ಮಾತನಾಡುತ್ತಿದ್ದೇನೆ, ಇಲ್ಲಿ ಹೋಟೆಲ್ ನಡೆಸುತ್ತಿದ್ದು ಅದೇ ಜಾಗದಲ್ಲಿ ಮೊಬೈಲ್ ದೊರೆತಿದೆ ಎಂದು ತಿಳಿಸಿದರು. ನಂತರ ನಾನು ಸ್ಥಳಕ್ಕೆ ಹೋಗಿ ಗಮನಿಸುತ್ತಿದ್ದ ವೇಳೆ ಸ್ಥಳದಲ್ಲಿದ್ದ ವ್ಯಕ್ತಿ ರೈಲ್ವೆ ಕಂಬಿಯ ಮೇಲೆ ಯಾರದೋ ಒಂದು ಪಾರ್ಥಿವ ಶರೀರ ಬಿದ್ದಿದೆ ಎಂದು ತಿಳಿಸಿದರು. ಸ್ಥಳಕ್ಕೆ ಹೋಗಿ ನೋಡಿದಾಗ ತನ್ನ ಮಗನದು ಎಂದು ಗೊತ್ತಾಯಿತು. ನಂತರ ರೈಲ್ವೆ ಪೊಲೀಸರು ಆಗಮಿಸಿ ಪ್ರಕರಣ ದಾಖಲಿಸಿಕೊಂಡು ಹಾಸನದ ಜಿಲ್ಲಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿದ್ದು ವರದಿಯಲ್ಲಿ ಆತ್ಮಹತ್ಯೆ ಎಂದು ದಾಖಲಿಸಿದ್ದಾರೆ. ಆದರೆ ರೈಲ್ವೆ ಹಳಿ ಮೇಲೆ ಮಗನ ಶರೀರ ತಲೆಗೆ ಪೆಟ್ಟಾಗಿದ್ದು ಹಾಗೂ ಕಾಲು ಮುರಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ. ರೈಲುಗಳು ಹಾದು ಹೋದರೂ ಛಿದ್ರವಾಗದೆ ಶರೀರ ಕೇವಲ ಗಾಯಗಳೊಂದಿಗೆ ಕಂಡುಬಂದಿದ್ದು, ಕೊಲೆ ಮಾಡಿ ರೈಲ್ವೆ ಹಳಿ ಮೇಲೆ ಹಾಕಿರುವ ಅನುಮಾನವಿದೆ. ಆದ್ದರಿಂದ ಸೂಕ್ತ ತನಿಖೆ ನಡೆಸಿ ಯುವಕನ ಪತ್ತೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು.